ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟು. ಏನಕ್ಕೆ ಅಂತ ಹೇಳಿದ್ರೆ, ನೀವು ಈಗ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಸೊ ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇದ್ದೀರಾ ಅಂದರೆ ಅದಕ್ಕಿಂತ ಮುಂಚೆ ನೀವು ಸೆಕೆಂಡ್ ರೌಂಡ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕು. ಏನು ರೂಲ್ಸ್ ಇರುತ್ತೆ, ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಏನು ಡಿಫ್ರೆನ್ಸು, ಫೀಸ್ ಪೇಮೆಂಟ್ ಇನ್ಕ್ರೀಸ್ ಆಗುತ್ತಾ ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ. ಏನಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಸೆಕೆಂಡ್ ರೌಂಡ್ ಬಗ್ಗೆ ಅಂತ ಹೇಳಿದ್ರೆ, ಲಾಸ್ಟ್ ಇಯರು ಸ್ಟೂಡೆಂಟ್ಸು ಭಾಳಷ್ಟು ಮಿಸ್ಟೇಕ್ಸ್ನ ಮಾಡ್ಕೊಂಡಿದ್ದಾರೆ. ಸರ್ ನಮಗೆ ಈ ಆಪ್ಷನ್ ಇತ್ತು ಅಂತಲೇ ಗೊತ್ತಿರಲಿಲ್ಲ, ಸೊ ಮಿಸ್ಟೇಕ್ಸ್ ಮಾಡ್ಕೊಂಡು ಏನು ಮಾಡೋದಕ್ಕಾಗಲ್ವ ಅಂತ. ಸೊ ಆವಾಗ ನೀವು ಕೊನೆ ಟೈಮಲ್ಲಿ ಏನು ಮಾಡೋದಕ್ಕೆ ಚಾನ್ಸೇ ಇಲ್ಲ. ಆದ್ದರಿಂದ ಈಗಲೇ ಏನಿದೆ ಸೆಕೆಂಡ್ ರೌಂಡ್ ಬಗ್ಗೆ ಕಂಪ್ಲೀಟಾಗಿ ಈಸಿಯಾಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ದರಿಂದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಈ ಒಂದು ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ, ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಏನು ಡಿಫ್ರೆನ್ಸು, ನಿಮ್ಮ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು, ಮತ್ತು ಯಾವ ರೀತಿ ಕಾಲೇಜ್ನ ಆ್ಯಡು, ಡಿಲೀಟು, ಎಕ್ಸಿಟ್ ಅಂದರೆ ಆಪ್ಷನ್ ಟ್ರೀ. ನಿಮ್ಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಸೆಕೆಂಡ್ ರೌಂಡಲ್ಲೂ ಸೇಮ್ ಕಾಲೇಜ್ ಸಿಗುತ್ತೆ, ಆವಾಗ ನೀವು ಆಪ್ಷನ್ ಟ್ರೀಯಿಂದ ಎಕ್ಸಿಟ್ ಆಗ್ಬೋದಾ. ಮತ್ತು ಫೀಸ್ ಪೇಮೆಂಟು ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಫೀಸು ಡಿಫ್ರೆನ್ಸ್ ಇರುತ್ತೆ. ಅಂದರೆ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಸೆಕೆಂಡ್ ರೌಂಡಲ್ಲೂ ಸೇಮ್ ಕಾಲೇಜ್ ಸಿಕ್ಕಿದಾಗ ಸೆಕೆಂಡ್ ರೌಂಡಲ್ಲಿ ಫೀ ಇನ್ಕ್ರೀಸ್ ಮಾಡ್ತಾರೆ, ನೆಕ್ಸ್ಟು ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ. ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಇರುತ್ತೆ. 1.5x ಅಥವಾ 2x ಹಾಕೊಂಡು ನೋಡಿ, ಟೈಮ್ ಸೇವ್ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಮತ್ತು ಆಪ್ಷನ್ ಬಗ್ಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಯಾರೆಲ್ಲ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ವೆಯ್ಟಿಂಗ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ, ಈಗ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇದ್ದೀರಾ ಅಂದರೆ ನಿಮಗೆ ಏನೆಲ್ಲ ಪ್ರಿವಿಲೇಜಸ್ ಸಿಗ್ತಾ ಹೋಗುತ್ತೆ. ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಮೊದಲನೇದಾಗಿ, ನೀವು ಸೆಕೆಂಡ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ತು ಅಂತ ಅಂದ್ಕೊಳ್ಳಿ. ಆವಾಗ ನೀವು ಕಾಲೇಜ್ಗೆ ಜಾಯ್ನ್ ಆಗ್ಬೋದು. ಇದು ಫಸ್ಟ್ ರೌಂಡಲ್ಲೂ ಇತ್ತು, ಸೆಕೆಂಡ್ ರೌಂಡಲ್ಲೂ ಇತ್ತು. ಮತ್ತು ನೀವು KA ಈ ಒಂದು ಪ್ರೋಸೆಸ್ಸಿಂದ ಎಕ್ಸಿಟ್ ಆಗ್ಬೋದು. ಈಗ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕುತ್ತೆ, ನಿಮಗೆ ಕಂಪ್ಲೀಟಾಗಿ ನೀವು ಆ ಕಾಲೇಜ್ ನಿಮಗೆ ಇಷ್ಟ ಇಲ್ಲ, ಆವಾಗ ನೀವು ಚಾಯ್ಸ್ 4 ಫಸ್ಟ್ ರೌಂಡಲ್ಲಿ ಯಾವ ರೀತಿ ಕೊಟ್ಟಿದ್ದೀರಿ, ಸೆಕೆಂಡ್ ರೌಂಡಲ್ಲೂ ಸೇಮ್ ಟು ಸೇಮ್ ಚಾಯ್ಸ್ 4 ಕೊಟ್ಕೊಂಡು ನೀವು ಎಕ್ಸಿಟ್ ಆಗ್ಬೋದು. ನಾ ಈಗ ಮಾತಾಡ್ತಿರೋದು ಕಂಪ್ಲೀಟ್ಲಿ ಇಂಜಿನಿಯರಿಂಗ್ ಬಗ್ಗೆ. ನೆಕ್ಸ್ಟು, ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೂ ಹೋಗ್ಬೋದು. ಈ ಒಂದು ಸೆಕೆಂಡ್ ರೌಂಡಲ್ಲಿ ನೀವು ಕಾಲೇಜ್ ಸಿಕ್ಕುತ್ತಲ್ವ, ಅದರಲ್ಲಿ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗೋದು ರೀತಿಯೂ ನೀವು ಚಾಯ್ಸ್ ಎಂಟ್ರಿ ಮಾಡ್ಬೋದು. ಯಾವ ರೀತಿ, ಅಥವಾ ನೀವು ಚಾಯ್ಸ್ 2 ಕೊಡಬೇಕು ಅಥವಾ ಚಾಯ್ಸ್ 3 ಕೊಡಬೇಕು. ಚಾಯ್ಸ್ 2 ಸೇಫು, ಚಾಯ್ಸ್ 3 ನಿಮಗೆ ಸೀಟು ಕ್ಯಾನ್ಸಲ್ ಆಗುತ್ತೆ. ಅಂದರೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ ಕ್ಯಾನ್ಸಲ್ ಆಗುತ್ತೆ. ನೀವೇನಿದ್ರು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸೀಟ್ನ ಹುಡ್ಕೋಬೇಕು. ಅಂದರೆ ಸಿಕ್ಕುತ್ತಾ ಸಿಗಲ್ವಾ ಅದು ನಿಮಗೆ ಗ್ಯಾರಂಟಿ ಇರಲ್ಲ, ನೀವು ಕಟ್ ಆಫ್ ನೋಡ್ಕೊಂಡು ಡಿಸೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು, ಸೇಮ್ ಟು ಸೇಮ್ ಫಸ್ಟ್ ರೌಂಡಲ್ಲಿ ಯಾವ ರೀತಿ ಇರುತ್ತೆ, ಸೆಕೆಂಡ್ ರೌಂಡಲ್ಲೂ ಅದೇ ರೀತಿ ನೀವು ಸೀಟ್ನ ಹೋಲ್ಡ್ ಮಾಡ್ಬೋದು. ಬಟ್ ಫೀಸ್ ಪೇಮೆಂಟ್ ಮಾಡಬೇಕು. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಮಿಸ್ಟೇಕ್ಸ್ ಮಾಡ್ಕೊಳ್ಳೋದಿಲ್ಲೇ. ಈಗ ನೋಡಿ, ನಿಮ್ಮ ಈ ಒಂದು ಸೆಕೆಂಡ್ ರೌಂಡ್ ಆಪ್ಷನ್ ಟ್ರೀ ಇನ್ನೇನು ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ವೀಕ್ ಒಳಗಡೆ ಎಡಿಟ್ ಮಾಡೋದಕ್ಕೆ ಚಾನ್ಸ್ನ ಕೊಟ್ಟು ನೀವು 1 or 2 ಮುಗಿದೋಗಿರುತ್ತೆ, 1 or 2 ಡೇಸು. ಸೊ ಅದರಿಂದ ನೀವು ಫಸ್ಟ್ ರೌಂಡಲ್ಲಿ ಯಾವ ರೀತಿ ಹೋಲ್ಡ್ ಮಾಡಿದರೆ ಸೆಕೆಂಡ್ ರೌಂಡಲ್ಲೂ ಅದೇ ರೀತಿ ಚಾಯ್ಸ್ 2 ಕೊಟ್ಕೊಂಡು ಹೋಲ್ಡ್ ಮಾಡ್ಬೋದು. ಬಟ್ ಫೀಸ್ ಪೇಮೆಂಟ್ ಕಂಪಲ್ಸರಿ ಸೆಕೆಂಡ್ ರೌಂಡಲ್ಲಿ. ನೆಕ್ಸ್ಟು, ಫೀಸ್ ಇನ್ಕ್ರೀಸ್ ಆಗುತ್ತಾ, ಫೀಸ್ ಪೇಮೆಂಟು. ಈಗ ನೋಡಿ, ಫೀಸ್ ಪೇಮೆಂಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಫಸ್ಟ್ ರೌಂಡು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೂ ಸೇಮ್ ಫೀಸು. ಯಾವುದೇ ರೀತಿ ಫೀಸಲ್ಲಿ ಇನ್ಕ್ರೀಸ್ ಆಗೋ ಚಾನ್ಸೇ ಇಲ್ಲ. ಎಲ್ಲಿ ಇನ್ಕ್ರೀಸ್ ಆಗ್ಬೋದು ಅಂದರೆ, ಕಾಲೇಜವರು ಡೆವಲಪ್ಮೆಂಟ್ ಫೀಸ್ ಅಂತ ಇಸ್ಕೊತಾರಲ್ಲ, ಅಲ್ಲೇನಾದರೂ ಸ್ವಲ್ಪ ಇನ್ಕ್ರೀಸ್ ಆದರೆ ಆಗ್ಬೋದು. ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ. ಅದು ಬಿಟ್ಟರೆ ನಿಮಗೆ KA ಕಡೆಯಿಂದ ಈಗ ಏನು ಫೀಸ್ ಇದೆ, ಸೇಮ್ 3 ರೌಂಡ್ಸ್ಗೂ ಸೇಮ್ ಫೀಸು. ನೀವು ಇದರಲ್ಲಿ ಯಾವುದೇ ರೀತಿ ವರಿಯೋಕ್ಕೆ ಅವಶ್ಯಕತೆ ಇಲ್ಲ. ಬಟ್ ನೀವು ಅಲ್ಲಿ ಎಷ್ಟಿದೆ ಅಮೌಂಟು, ನಿಮ್ಮ ಒಂದು ಆಪ್ಷನ್ ಲಿಸ್ಟಲ್ಲಿ ಮೆನ್ಷನ್ ಆಗಿರುತ್ತಲ್ಲ, ಅಷ್ಟು ಅಮೌಂಟು ಜೊತೆಗೆ ಕಾಲೇಜ್ಗೆ ಡೆವಲಪ್ಮೆಂಟ್ ಫೀಸ್ ಅಂತ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇದು ನಿಮಗೆ ಕ್ರೂಷಿಯಲ್ ಟೈಮು. ಸೆಕೆಂಡ್ ರೌಂಡಲ್ಲಿ ನಿಮಗೆ ಆಲ್ಮೋಸ್ಟ್ 80% ಸೀಟ್ಸು ಸೆಕೆಂಡ್ ರೌಂಡಲ್ಲಿ ಫಿಲ್ ಆಗುತ್ತೆ. ನೀವು ಸೀಟ್ ಹೋಲ್ಡ್ ಮಾಡಬೇಕು ಅಂದ್ರೂ ಫೀಸ್ ಪೇಮೆಂಟ್ ಮಾಡಲೇಬೇಕು. ಇದು ಭಾಳ ಕೇರ್ಫುಲ್ಲಾಗಿ ನಿಮ್ಮ ಪೇರೆಂಟ್ಸ್ಗೆ ತಿಳಿಸಿ. ಆಲ್ರೆಡಿ ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ, ಫೀಸ್ 1 lakh ಮೇಲೆ ಅರೇಂಜ್ ಮಾಡೋದಂದರೆ ತುಂಬ ಕಷ್ಟ. ಸೊ ನಿಮ್ಮ ಪೇರೆಂಟ್ಸ್ಗೆ ನೀವು ಆದಷ್ಟು ಬೇಗ ತಿಳಿಸಿ, ಅವರು ಏನೋ ಒಂದು ಅರೇಂಜ್ ಮಾಡಿ ನಿಮಗೆ ಕಾಲೇಜ್ಗೆ ಫೀಸ್ ಪೇಮೆಂಟ್ ಮಾಡಲೇಬೇಕು. ಚಾಯ್ಸ್ 2 ಫೀಸ್ ಪೇಮೆಂಟ್ ಮಾಡಬೇಕು. ಇಂಜಿನಿಯರಿಂಗ್ಗೆ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಫೀಸ್ ಪೇಮೆಂಟ್ ಕಂಪಲ್ಸರಿ. ಪದೇ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಮಿಸ್ಟೇಕ್ಸ್ ಮಾಡೋದು ನೀವು ಇಲ್ಲೇ. ನೆಕ್ಸ್ಟು, ವಿಚ್ ಚಾಯ್ಸ್ ಈಸ್ ಬೆಸ್ಟ್. ನೀವು ಈಗ ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಕಾಲೇಜ್ಗೆ ಅಡ್ಮಿಷನ್ ಆಗ್ತಿದ್ರಿ, ಫೀಸ್ ಪೇಮೆಂಟ್ ಮಾಡಿ, ಮತ್ತು KA ಆಪ್ಷನ್ ಎಂಟ್ರಿ ಪ್ರೊಸೆಸ್ಸಿಂದ ಎಕ್ಸಿಟ್ ಆಗ್ತಾಯಿದ್ರಿ. ಸೇಮ್ ಟು ಸೇಮ್ ಸೆಕೆಂಡ್ ರೌಂಡಲ್ಲೂ ಅದೇ ರೀತಿ ಇರುತ್ತೆ. ಆಮೇಲೆ ಹೇಳಿದ್ನಲ್ಲ, 80% ಈ ಒಂದು ರೌಂಡಲ್ಲೇ ಜಾಯ್ನ್ ಆಗ್ತಾರೆ. 80% ನಿಮ್ಮ ಸೆಕೆಂಡ್ ರೌಂಡಲ್ಲೇ ಕಾಲೇಜ್ಗೆ ಜಾಯ್ನ್ ಆಗುವಂಥದ್ದು. ಇದರಲ್ಲಿ ನೀವು ಒಂದು ಸ್ವಲ್ಪ ಆ ಕಡೆ ಆಗ್ಬೋದು. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಸೆಕೆಂಡ್ ರೌಂಡಲ್ಲೇ ಫಿಲ್ ಆಗುತ್ತೆ ಸೀಟ್ಸು. ಸೊ ನನ್ನ ಒಂದು ಸಜೆಷನ್ನು, ಚಾಯ್ಸ್ 2 ಈಸ್ ಬೆಸ್ಟ್. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಬೇಕು ಅಂತ ಹೇಳಿದ್ರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಕಮೆಂಟ್ ಮಾಡಿ. ಡೀಟೇಲ್ಡ್ ವಿಡಿಯೋ ಈಗ ಯಾವ ರೀತಿ ಸೆಕೆಂಡ್ ರೌಂಡ್ ಬಗ್ಗೆ ಮಾಡ್ತಾಯಿದ್ದೀನಿ, ಇದೇ ರೀತಿ ಕಂಪ್ಲೀಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ ತಿಳಿಸ್ಕೊಡ್ತೀನಿ.
ಸೊ ಈಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿರುತ್ತೆ, ನೀವು ಚಾಯ್ಸ್ ಟು ಸೆಲೆಕ್ಟ್ ಮಾಡಿದ್ರೆ ಆ ಒಂದು ಕಾಲೇಜ್ ನಿಮ್ಗೆ ಫಿಕ್ಸ್ ಸೀಲ್. ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಸಿಗದೇ ಇರಲಿ, ಈ ಒಂದು ಕಾಲೇಜ್ ಫಿಕ್ಸಾ. ನೆಕ್ಸ್ಟು ನೀವು ಮೇಲ್ಗಡೆ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ನ ಇಟ್ಕೊಂಡ್ರೆ ನೀವು ಚಾಯ್ಸ್ ಟು ಕೊಟ್ಕೊಂಡು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋದರೆ ನಿಮಗೆ ಯಾವುದೇ ರೀತಿ ಲಾಸ್ ಇಲ್ಲ ಸಿಕ್ಕಿದ್ರೆ ಬೆಟರ್ ಕಾಲೇಜ್ ಸಿಗುತ್ತೆ, ಇಲ್ವಾ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿತ್ತು ಅದೇ ಕಾಲೇಜ್ ಸಿಗುತ್ತೆ. ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗೋದ್ರ ಒಳಗಡೆ ಈ ಒಂದು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಇನ್ನೊಂದು ವೀಕ್ ಎಕ್ಸ್ಟೆಂಡ್ ಆಗ್ಬೋದು ಅಷ್ಟೇ. ಸೊ ಒಂದು ವೀಕ್ ಎಕ್ಸ್ಟೆಂಡ್ ಆದ್ರೂ ಪೋರ್ಷನ್ ಸೈನ್ಸ್ ಅಷ್ಟೊಂದು ಕಂಪ್ಲೀಟ್ ಆಗಿರಲ್ಲ, ಇಂಡಕ್ಷನ್ ಪ್ರೋಗ್ರಾಮ್ಸ್ ಅದು ಇದು ಇರುತ್ತೆ. ಸೊ ನಿಮ್ಮ ಮೇಯ್ನ್ ಥಿಂಗ್ ನಿಮ್ಮ ಮೈಂಡಲ್ಲಿ ಏನಿರಬೇಕು ಅಂತ ಹೇಳಿದ್ರೆ ಒಂದೊಳ್ಳೆ ಕಾಲೇಜ್ ಪಡ್ಕೋಬೇಕು. ಆದ್ದರಿಂದ ಚಾಯ್ಸ್ ಟು ಈಸ್ ಬೆಸ್ಟ್. ಸೊ ಚಾಯ್ಸ್ ಒನ್ನು ನಿಮ್ಗೆ ಇಷ್ಟಪಟ್ಟಿರೋ ಕಾಲೇಜ್ ಸಿಕ್ಕಿದೆ, ಇದೇ ಕಾಲೇಜ್ ಬೇಕಿತ್ತು ಅಂತ ಅನಿಸಿರೋರು ನೀವು ಚಾಯ್ಸ್ ಒನ್ ಕೊಟ್ಕೊಂಡು ಫೀಸ್ ಪೇಮೆಂಟ್ ಮಾಡಿ ಕಾಲೇಜಿಗೆ ಅಡ್ಮಿಷನ್ ಆಗ್ಬೋದು. ನಿಮಗೆ ಇದಕ್ಕಿಂತ ಬೆಟರ್ ಕಾಲೇಜ್ ನನ್ನ ಲಿಸ್ಟಲ್ಲಿದೆ ಅಂತ ಅಂದವರು ಚಾಯ್ಸ್ 3 ಕೊಟ್ಕೊಂಡು ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಅದು ಕೂಡ ಸೇಫು. ಬಟ್ ನೀವು ಕಾಲೇಜ್ ಲಿಸ್ಟ್ನ ಕರೆಕ್ಟಾಗಿ ಇಟ್ಕೋಬೇಕು. ಯಾವ ಕಾಲೇಜ್ ಬೇಡ ಅದನ್ನು ನೀವು ಡಿಲೀಟ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ನಿಮ್ಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಯಾವುದೇ ಕಾರಣಕ್ಕೂ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ನಿಮಗೆ ಸಿಕ್ಕಿದ ಕಾಲೇಜ್ಗೆ ನೀವು ಕಂಪಲ್ಸರಿ 100ಗೆ 200% ಅಡ್ಮಿಷನ್ ಆಗಲೇಬೇಕು. ಸೊ ಇದೊಂದು ಅರ್ಥ ಆಯಿತು. ನೆಕ್ಸ್ಟು ಕಟ್ ಆಫು ಇನ್ಕ್ರೀಸ್ ಆಗುತ್ತಾ ನೋಡಿ. ಕಟ್ ಆಫು ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಇದು ಗ್ಯಾರಂಟಿ ಇನ್ಕ್ರೀಸ್ ಆಗಲೇಬೇಕು, ಕಂಪಲ್ಸರಿ ಇನ್ಕ್ರೀಸ್ ಆಗಲೇಬೇಕು ಅಂತ ಏನಿಲ್ಲ. ಬಟ್ ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಕಂಪಲ್ಸರಿ ಇನ್ಕ್ರೀಸ್ ಆಗುತ್ತೆ. ಆಲ್ಮೋಸ್ಟ್ 99% ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ವೇಕೆನ್ಸಿ ಫಿಲ್ಲಿಂಗ್ ರೌಂಡು. ಸೊ ಆಲ್ಮೋಸ್ಟು ಟಾಪ್ ಕಾಲೇಜಲ್ಲಿ ಮತ್ತು ಒಂದು ಬಿಲೋ ಟಾಪ್ ಕಾಲೇಜ್ ಯಾವುದೇ ಇರುತ್ತೆ ಅದರಲ್ಲಿ ಒಂದು 90% ಸೀಟ್ಸ್ ಫಿಲ್ ಆಗುತ್ತೆ. ಇನ್ನೊಂದು 10% ಅಥವಾ 5% ಸೀಟ್ಸ್ಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಕಂಪೀಟ್ ಮಾಡ್ತಾರೆ ಸ್ಟೂಡೆಂಟ್ಸು. ಸೊ ತುಂಬ ರೇರು. ಫಸ್ಟು ಯಾರೆಲ್ಲ ಈಗ ಇದ್ರ ಬಗ್ಗೆ ಗೊತ್ತಿರಲ್ಲ ಪ್ರೋಸೆಸ್ ಬಗ್ಗೆ, ಅವರು ಫಸ್ಟ್ ರೌಂಡಲ್ಲೇ ಜಾಯ್ನ್ ಆಗಿಬಿಡ್ತಾರೆ. ಇನ್ನು ಕೆಲವೊಬ್ಬರಿಗೆ ಒಂದು ಸ್ವಲ್ಪ ಗೊತ್ತಿರೋರು ಸೆಕೆಂಡ್ ರೌಂಡಲ್ಲಿ ಜಾಯ್ನ್ ಆಗ್ತಾರೆ. ನನ್ನ ಸಜೆಷನ್ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ತನಕ ಹೋದರೂ ಏನು ತೊಂದರೆ ಇಲ್ಲ. ಬಟ್ ನಿಮ್ಮ ಕಾಲೇಜ್ ಲಿಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿಯೊಂದು ಫ್ಯಾಕ್ಟರ್ನು ನೀವು ಅರ್ಥ ಮಾಡ್ಕೋಬೇಕು. ಕಾಲೇಜ್ ಲಿಸ್ಟಲ್ಲಿ ಯಾವ ಕಾಲೇಜ್ ಬೇಕು ಆ ಒಂದು ಕಾಲೇಜ್ ಮಾತ್ರ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ. ನೋಡಿ ಈಗ ನಿಮ್ಮ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿದ್ರೆ ಇನ್ನೇನು ನಿಮಗೆ ಇವತ್ತು ಅಥವಾ ನಾಳೆ ಒಂದು ನೋಟಿಫಿಕೇಶನ್ ರಿಲೀಸ್ ಆಗ್ಬೋದು. ಸೊ 19th ಒಂದು ಪ್ರೋಸೆಸ್ ಎಲ್ಲ ಮುಗಿದಿದೆ. ಇವತ್ತು 20th, ಇವತ್ತು ಅಥವಾ ನಾಳೆ ಒಂದು ಶೆಡ್ಯೂಲ್ ರಿಲೀಸ್ ಆಗುತ್ತೆ ಅಥವಾ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗುತ್ತೆ. ಫಸ್ಟು ಆ ಒಂದು ನೋಟಿಫಿಕೇಶನ್ ಮೆನ್ಷನ್ ಆಗಿರುತ್ತೆ ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ರಿಲೀಸ್ ಮಾಡ್ತಾರಂತ. ಸೀಟ್ ಮ್ಯಾಟ್ರಿಕ್ಸ್ ಆದಮೇಲೆ ನಿಮ್ಮ ಒಂದು ಏನಿರುತ್ತೆ ಶೆಡ್ಯೂಲು, ನಿಮ್ಮ ಆಪ್ಷನ್ ಎಂಟ್ರಿ ಎಡಿಟ್ ಯಾವಾಗ, ಎಷ್ಟು ದಿನ ಟೈಮು, ಮತ್ತು ಕಾಷನ್ ಡೆಪಾಸಿಟ್ ಯಾವಾಗ, ಮತ್ತು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಯಾವಾಗ, ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಯಾವಾಗ, ಈ ರೀತಿ ಕಂಪ್ಲೀಟ್ ಡೀಟೇಲ್ಸು ಆ ಒಂದು ಶೆಡ್ಯೂಲಲ್ಲಿರುತ್ತೆ. ಸೊ ಆ ಒಂದು ಶೆಡ್ಯೂಲು ಕೂಡ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ನಿಮಗೆ ವಿತ್ ಪ್ರೂಫ್ ತಿಳಿಸ್ಕೊಡ್ತೀನಿ. ಈ ಒಂದು ಏನಿದೆ ಈಗ ತ್ರಿಬಲ್ಲಿ ಇದೇ ರೀತಿ ನಿಮಗೆ ಫಸ್ಟಿಂದ ತೋರಿಸ್ತೀನಿ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ತಗೊತೀನಿ. ಈಗ ಇದು ಕ್ಯಾಟಗರಿ ವೈಸ್ ಕಟ್ ಆಫು. ಈಗ ಆಲ್ರೆಡಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಪರ್ಚೇಸ್ ಮಾಡಿದ್ದಾರೆ. ಇದನ್ನು ನಿಮಗೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಯಾವ ರೀತಿ ನಿಮಗೆ ಇದನ್ನು ಕೊಡ್ಬೋದು ಅಂತ ಥಿಂಕ್ ಮಾಡ್ತೀನಿ. ನೆಕ್ಸ್ಟು ಫಸ್ಟ್ ಜಿ ಎಮ್ ಕಂಪೇರ್ ಮಾಡ್ತೀನಿ. ನೋಡಿ GMಲ್ಲಿ ಈಗ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ತಗೊಳ್ಳೋದ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ ಬೆಂಗಳೂರು. ಸೊ ಫಸ್ಟ್ ರೌಂಡಲ್ಲಿ ಎಷ್ಟಿದೆ 3400, ಸೆಕೆಂಡ್ ರೌಂಡಲ್ಲಿ 5149, ಥರ್ಡ್ ರೌಂಡಲ್ಲಿ 6013 ಇದೆ. ಏನಾಯಿತು ಕಟ್ ಆಫ್ ಪ್ರತಿಯೊಂದು ರೌಂಡ್ಗೂ ಆಲ್ಮೋಸ್ಟ್ 1000 ಇನ್ಕ್ರೀಸ್ ಆಯಿತಾ. ಇದೇ ರೀತಿ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು ಫಸ್ಟ್ ರೌಂಡಲ್ಲಿ ಎಷ್ಟಿತ್ತು 11,369, ಸೆಕೆಂಡ್ ರೌಂಡಲ್ಲಿ 14,054, ನೆಕ್ಸ್ಟು 15,124. ಪ್ರತಿಯೊಂದು ರೌಂಡಲ್ಲಿ ಇನ್ಕ್ರೀಸ್ ಆಯಿತು. ಆಲ್ಮೋಸ್ಟ್ ಎಷ್ಟು ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ನಿಮಗೆ 3000 ಇನ್ಕ್ರೀಸ್ ಆಯಿತು. ನೆಕ್ಸ್ಟು ಅದಾದಮೇಲೆ 1000 ಇನ್ಕ್ರೀಸ್ ಆಗಿದೆ ಅಷ್ಟೇ. ಏನಕ್ಕೆ ಫಸ್ಟು ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟ್ ಫಿಲ್ ಆಗಿದೆಯಾ ನೋಡಿ. ನೀವು ಟಾಪ್ ಕಾಲೇಜಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ಗೆ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಸ್ವಲ್ಪ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ತುಂಬ ಕಡಿಮೆ. ಇಲ್ಲಿ ನೋಡಿ 1873ಇಂದ ಡೈರೆಕ್ಟು 2838 ಹೋಯಿತು. ಯಾವುದು BMS ಕಾಲೇಜು ಬಸವನಗುಡಿಯಲ್ಲಿ. ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ, ಬರೀ 100 ಸಮಥಿಂಗ್ ಇನ್ಕ್ರೀಸ್ ಆಗಿದೆ. ಇದೇ ರೀತಿ ನೀವು ಎಲ್ಲದನ್ನು ಅಬ್ಸರ್ವ್ ಮಾಡಿ. ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಒಂದು ಸ್ವಲ್ಪ ವೇರಿ ಇದೆ, ಬಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಇನ್ಕ್ರೀಸ್ ಆಗಿದ್ರೆ ತುಂಬ ಇನ್ಕ್ರೀಸ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೋಡಿ ನೋಡ್ತಾ ಇರ್ಬೋದು ತುಂಬ ಕಡಿಮೆ. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಎಷ್ಟು ಸ್ಟೂಡೆಂಟ್ಸು ಆ ಒಂದು ಕಾಲೇಜ್ನ ಅವರ ಕಾಲೇಜ್ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಬೇಕಾದರೆ ಕೆಳಗಡೆ ಇರೋದನ್ನ ಚೆಕ್ ಮಾಡ್ಬೋದು. ಕೆಳಗಡೆದಲ್ಲಿ ಸ್ವಲ್ಪ ನೋಡಿ, ಈಗ ನೋಡಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ ಉಜಿರೆ ದಕ್ಷಿಣ ಕನ್ನಡ. ಈ ಒಂದು ಕಾಲೇಜಲ್ಲಿ ಫಸ್ಟ್ ರೌಂಡಲ್ಲಿ 80,000, ಸೆಕೆಂಡ್ ರೌಂಡಲ್ಲಿ 1,04,000
4,967 ಆಲ್ಮೋಸ್ಟು 20,000 ಇನ್ಕ್ರೀಸ್ ಆಯಿತಾ. ನೆಕ್ಸ್ಟು ನೋಡಿ ರ್ಯಾಪಿಡ್ ಇನ್ಕ್ರೀಸು ಎಷ್ಟು 2,70,000. ಇದೇ ರೀತಿ ಒಂದು ಆವ್ರೇಜ್ ಕಾಲೇಜ್ ಬಿಲೋ ಆವ್ರೇಜ್ ಕಾಲೇಜಲ್ಲಿ ಖಂಡಿತ ಇಷ್ಟು ಇನ್ಕ್ರೀಸ್ ಆಗಲೇ ಆಗುತ್ತೆ. ನೋಡಿದ್ದೀನಿ ಲಾಸ್ಟ್ ಇಯರ್ ಎಲ್ಲ. ಸೊ ಅದರಿಂದ ನಿಮಗೆ ಯಾರಿಗೆಲ್ಲ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿರಲ್ಲ, ನೀವು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡಿ. ಸೆಕೆಂಡ್ ರೌಂಡಲ್ಲೂ ಸಿಗಲಿಲ್ವಾ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲೂ ವೆಯ್ಟ್ ಮಾಡಿ. ಬಟ್ ಅದು ನಿಮ್ಮ ರಿಸ್ಕು. ಕಂಪಲ್ಸರಿ ಸಿಗುತ್ತೆ ಅನ್ನೋ ಹೇಳೋದಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಕಟ್ ಆಫ್ ಯಾವ ರೀತಿನಾರು ಆಗ್ಬೋದು. ಅದು ಎಷ್ಟು ಸ್ಟೂಡೆಂಟ್ಸು ಆ ಒಂದು ಕಾಲೇಜ್ನ ಅವರ ಕಾಲೇಜ್ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತಾರೆ ಮತ್ತು ಎಷ್ಟು ಸೀಟ್ಸು ಫಿಲ್ ಆಗಿಲ್ಲ ಸೀಟ್ ಮ್ಯಾಟ್ರಿಕ್ಸಲ್ಲಿ. ಇದು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸಾಗ ಒಂದು ಐಡಿಯಾ ಬರುತ್ತೆ ಎಷ್ಟು ಸೀಟ್ಸು ಫಸ್ಟ್ ರೌಂಡ್ಗೂ ಎಷ್ಟು ಫಿಲ್ ಆಗಿದೆ ಅಂತ. ನೆಕ್ಸ್ಟು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ತಕ್ಷಣ ನಿಮಗೆ ಕಂಪೇರ್ ಮಾಡಬೇಕಾದ್ರೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಏನಕ್ಕೆ ಪದೇ ಸೆಕೆಂಡ್ ರೌಂಡ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಹೇಳಿದ್ನಲ್ಲ, ನೀವು ಮಿಸ್ಟೇಕ್ಸ್ನ ಮಾಡೋದು ತುಂಬ ಈಸಿ, ಬಟ್ ಅದನ್ನು ನೆಕ್ಸ್ಟು ನೀವು ಎಡಿಟ್ ಮಾಡೋದು ಅದೆಲ್ಲ ತುಂಬ ಕಷ್ಟ. ಆ ಪ್ರೋಸೆಸ್ ಬಗ್ಗೆ ತಿಳಿಸೋದು ನನ್ನ ಉದ್ದೇಶ ಆಗಿತ್ತು. ಆದ್ದರಿಂದ ಸುಮಾರು ವೀಡಿಯೋದಲ್ಲಿ ಹೇಳಿರ್ಬೋದು, ಈಗ ಹೊಸದಾಗಿ ಜಾಯ್ನ್ ಆಗಿರ್ತಾರಲ್ಲ ನಮ್ಮ ಚಾನಲ್ಗೆ, ಅವರು ಫಸ್ಟ್ ಟೈಮ್ ನೋಡ್ತಿರ್ತಾರೆ. ಸೊ ಅವ್ರಿಗೂ ತಿಳಿಸ್ಬೇಕಲ್ವ, ಆದ್ದರಿಂದ ಪದೇ ಹೇಳೋದಷ್ಟೇ, ಬೇರೆ ಏನಿಲ್ಲ. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ಇದೇ ರೀತಿ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ ಸೇಮ್ ಟು ಸೇಮ್ ಇದೇ ರೀತಿ ಡೀಟೇಲ್ಡ್ ಅನಾಲಿಸಿಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಸಪ್ರೇಟು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ.